ನಮಸ್ಕಾರ ಸ್ನೇಹಿತರೆ. ಹೌ ಟು ಗ್ರೋ ಆನ್ ಯೂಟ್ಯೂಬ್. ಸೊ ಈ ಕೀವರ್ಡ್ ಏನಿದೆ ಅಲ್ಲ, ಒಂದು ತುಂಬಾನೇ ಒಂದು ಟ್ರೆಂಡಿಂಗ್ ಆಗಿರುವಂತಹ ಕೀವರ್ಡ್. ಯಾಕಂತಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜಾಸ್ತಿ ಸರ್ಚ್ ಆಗೋ ಒಂದು ಕೀವರ್ಡ್ ಅಂತಂದ್ರೆ ಇದೇ ಒಂದು ಹೌ ಟು ಗ್ರೋ ಆನ್ ಯೂಟ್ಯೂಬ್. ಸೊ ಇದೇ ಒಂದು ಕೀವರ್ಡ್ಸ್ ಗಳಲ್ಲಿ ತುಂಬಾ ಜನ ವಿಡಿಯೋಸ್ ಅನ್ನ ಮಾಡಿದ್ದಾರೆ. ತುಂಬಾ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಕ್ರಿಯೇಟರ್ ಗಳಿಗೂ ಇವಾಗ ಕ್ರಿಯೇಟ್ ಮಾಡ್ತಿರುವಂತಹ ಚಾನೆಲ್ ಗಳಲ್ಲೂ ಕೂಡ ಈ ಒಂದು ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಸೊ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರೋಂತ ಅಷ್ಟು ಒಂದು ಕ್ರಿಯೇಟರ್ಸ್ ಗಳು ಏನಿದಾರಲ್ಲ, ಎಲ್ರು ಒಂದು ಈ ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದಾದ್ರೂ ವಿಡಿಯೋ ಮಾಡೇ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಕೀವರ್ಡ್ ಅಲ್ಲಿ ತುಂಬಾನೇ ಒಂದು ವ್ಯೂಸ್ ಇದೆ, ಸರ್ಚ್ ರಿಸಲ್ಟ್ಸ್ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಮಾಡಿರ್ತಾರೆ. ಹಾಗಂತಂದ್ರೆ ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದು ಯಾವ ತರ? ತುಂಬಾ ಜನ ಹೇಳಿದ್ದಾರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ತುಂಬಾ ಹೇಳಿದ್ದಾರೆ. ಬಟ್ ಏನಂತಂದ್ರೆ ಕೆಲವೊಬ್ರು ಆ ಒಂದು ವಿಡಿಯೋಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಗೆ ಬರ್ತಾರೆ, ತಮ್ಮ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಸೆಟಪ್ ಮಾಡ್ತಾರೆ, ವಿಡಿಯೋಸ್ ಮಾಡೋದಕ್ಕೆ ಶುರು ಆಗ್ತಾರೆ. ಬಟ್ ಅದರಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಏನಪ್ಪಾ ಅಂತಂದ್ರೆ 20 to 30% ಜನ ಮಾತ್ರ. ಯಾಕೆ ಯಾಕೆ ಎಲ್ಲರೂ ಯೂಟ್ಯೂಬರ್ಸ್ ಆಗಲ್ಲ? ಯಾಕೆ ಅವರ ವಿಡಿಯೋಗಳು ವ್ಯೂಸ್ ಬರಲ್ಲ? ಸೊ ಇದೇನಾಗತ್ತಂತಂದ್ರೆ, ಸೊ ಇವಾಗ ಒಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳನ್ನ ನೋಡ್ಕೋಬಹುದು ನಾವು. ಸೊ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಮನೋಜ್ ದೇ ಇದ್ದಾರೆ. ಸೊ ಅದೇ ತರ ಒಂದು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಮಾಡುವಂತ ತುಂಬಾ ಜನ ಇದ್ದಾರೆ. ಟೆಕ್ನಿಕಲ್ ಯೋಗಿ ಇದ್ದಾರೆ. ಸೊ ಇವರೆಲ್ಲ ತುಂಬಾನೇ ಒಂದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಗಳು. ಸೊ ಇವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಮನೋಜ್ ದೇ ಅವರ ಒಂದು ಚಾನೆಲ್ ನ ನಾವು ನೋಡೋದಾದ್ರೆ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೇ ರೀತಿ ವ್ಯೂಸ್ ಅವ್ರದ್ದು ನೋಡ್ತಾ ಹೋದ್ರೆ ಪರ್ ವಿಡಿಯೋ ಲಕ್ಷ ಲಕ್ಷ ವ್ಯೂಸ್ ಅವ್ರಿಗೆ ಬರುತ್ತೆ. ಸೊ ಬೇರೆ ಒಂದು ಕ್ರಿಯೇಟರ್ಸ್ಗೆ ಒಂದು ಹೋಲಿಕೆ ಮಾಡಿ ನೋಡೋದಾದ್ರೆ ಅವರ ಒಂದು ಚಾನೆಲ್ ಯಾಕೆ ಇಷ್ಟೊಂದು ಗ್ರೋ ಆಗಿದೆ? ಸೊ ಬೇರೆದವ್ರದೆಲ್ಲ ಯಾಕೆ ಅದೇ ಸೇಮ್ ಕಂಟೆಂಟ್ ಇರುತ್ತೆ, ಸೇಮ್ ಕೀವರ್ಡ್ಸ್ ಇರುತ್ತೆ, ಸೇಮ್ ರಿಲೇಟೆಡ್ ವಿಡಿಯೋಸ್ ಇರುತ್ತೆ. ಬಟ್ ಯಾಕೆ ಇವ್ರದ್ದು ಮಾತ್ರ ಗ್ರೋ ಆಗ್ತಾ ಇದೆ, ಅವ್ರದ್ದು ಮಾತ್ರ ಗ್ರೋ ಆಗ್ತಿಲ್ಲ, ಸ್ಲೋ ಗ್ರೋ ಆಗ್ತಾ ಇದೆ, ಇವ್ರದ್ದು ಮಾತ್ರ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ? ಯಾಕೆ? ಸೊ ಹಾಗಾದ್ರೆ ಇವ್ರೇನಾದ್ರೂ ಯೂಟ್ಯೂಬ್ ಅನ್ನ ಏನಾದ್ರೂ ಇದ್ ಮಾಡಿದಾರ? ಎಂತದೂ ಇಲ್ಲ. ಸೊ ಇವರು ಮನೋಜ್ ದೇ ಅವರ ಒಂದು ಚಾನೆಲ್ ನ ನೋಡೋದಾದ್ರೆ ನಾವು ಮೊದಲಿಗೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಮೊಬೈಲ್ ರಿಲೇಟೆಡ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ರು. ಸೊ ಇವರ ಚಾನೆಲ್ ಮಾನಿಟೈಸೇಷನ್ ಆಗಿದೆ 50,000 ಸಬ್ಸ್ಕ್ರೈಬರ್ಸ್ ಆದ ಮೇಲೆ. ಸೊ ಹಾಗಾಗಿ ಅವರ ಒಂದು ಚಾನೆಲ್ ಏನಾಗಿದೆ ತುಂಬಾ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ 50,000 ಸಬ್ಸ್ಕ್ರೈಬರ್ಸ್ ಇದ್ದಾಗ ವ್ಯೂಸ್ ಎಷ್ಟು ಇರ್ಬೋದು ನೀವು ಲೆಕ್ಕ ಮಾಡ್ಕೋಬಹುದು. ಸೊ 50,000 ಸಬ್ಸ್ಕ್ರೈಬರ್ಸ್ ಇದ್ರ ಅಂತಂದ್ರೆ ಈಸಿಯಾಗಿ 2,000 3,000 ವ್ಯೂಸ್ ಅಂತೂ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ. ಸೊ ಅದರಿಂದ ದುಡ್ಡು ಈಸಿಯಾಗಿ ಬಂದೇ ಬರುತ್ತೆ. ಸೊ ವ್ಯೂಸ್ ಅನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಡೈಲಿ ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಬರ್ತಾ ಇದ್ರು ಹೋದ್ರು. ಸೊ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು. ಹಾಗಾದ್ರೆ ಇವ್ರೇನು ವಿಡಿಯೋಸ್ ಮಾಡಲ್ವಾ? ಬಟ್ ಏನಂತಂದ್ರೆ ಮನೋಜ್ ದೇವರ ವಿಡಿಯೋಸ್ ಅನ್ನ ಜನ ಅವರ ಹಾಕುವಂತ ಕಂಟೆಂಟ್ ಅನ್ನ ನೋಡಲ್ಲ, ಮನೋಜ್ ದೇವರಗೋಸ್ಕರ ಮಾತ್ರ ವಿಡಿಯೋಸ್ ಅನ್ನ ನೋಡ್ತಾರೆ. ಸೊ ಇದರಿಂದ ಅವರ ಒಂದು ಚಾನಲ್ ತುಂಬಾ ಒಂದು ಲೆವೆಲ್ಗೆ ಬಂದಿದೆ. ಸೊ ಹಾಗಂತಂದ್ರೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ಸೀರೀಸ್ ಕಂಪ್ಲೀಟ್ ಆಗಿ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಅಪ್ಡೇಟ್ಸ್ ಆಗಿರ್ಬೋದು, ಏನೇ ಒಂದಿದ್ರು ನನ್ನ ಒಂದು ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಸೊ ಅವರೆಲ್ಲ ಹೇಗೆ ಬೆಳೀತಾರೆ, ಯಾವ ತರ ಬೆಳೆದಿದ್ದಾರೆ, ಯಾಕೆ ಬೆಳೆದಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನನ್ನ ಚಾನಲ್ ಅಲ್ಲಿ ಬರ್ತಾ ಇರುವಂತ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವೇನಾದ್ರೂ ಯೂಟ್ಯೂಬ್ ಇಂದ ಅಷ್ಟೋ ಎಷ್ಟು ದುಡ್ಡು ಮಾಡಬೇಕು, ನಾನು ಒಬ್ಬ ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡಿರೋರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಅನ್ನ ನೋಡ್ತಾ ಹೋಗಿ. ನಿಮ್ಗೆ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಗಳು ಯೂಟ್ಯೂಬ್ ರಿಲೇಟೆಡ್ ಈ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದೇನಂತಂದ್ರೆ ಚಾನಲ್ ಯಾವ ತರ ಕ್ರಿಯೇಟ್ ಮಾಡೋದು, ಯಾವ ತರ ಅಪ್ಲೋಡ್ ಮಾಡೋದು, ಇದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಸೊ ಯಾರಿಗೂ ಹೊಸದಾಗಿ ಹೇಳ್ಕೊಡುವಂತ ಒಂದು ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ನಾನು ಆ ವಿಡಿಯೋಸ್ ಗಳನ್ನ ಮಾಡ್ತೀನಿ. ಸೊ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋರ್ಗೋಸ್ಕರನಾದ್ರೂ ವಿಡಿಯೋಸ್ ನ ಮಾಡೇ ಮಾಡ್ತೀನಿ. ಯೂಟ್ಯೂಬ್ಗೆ ಬನ್ನಿ, ಯೂಟ್ಯೂಬ್ ಅಲ್ಲಿ ತುಂಬಾ ದುಡ್ಡಿದೆ, ದುಡ್ಡನ್ನ ಮಾಡ್ಕೊಡಿ, ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೀ ಟೈಮ್ ಅಲ್ಲೇ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ದುಡ್ಡನ್ನ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ಮಾನಿಟೈಸೇಷನ್ಗೆ ಅಂತಾನೆ ತುಂಬಾ ಒಂದು ಸ್ಪೆಸಿಫಿಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದೆಲ್ಲದರ ಬಗ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಬರುವಂತ ವಿಡಿಯೋಸ್ಗಳಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸೇ ಈ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಒಂದು ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಾ ಹೋಗಿ. ಒಳ್ಳೆ ಒಳ್ಳೆ ಅಪ್ಡೇಟ್ಸ್ಗಳು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.